शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये आपादमौलिपर्यन्तं गुरूणामाकृतिं स्मरेत् तेन ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇಲ್ಲಿನ ಮುಂದಿನ ಶ್ಲೋಕಗಳಲ್ಲಿ ಮಹಾಭಾರತದಲ್ಲಿ ಹೇಳಿರುವಂತಹ ಮಹಾಭಾರತ ಪ್ರವಚನ ಮಾಡುವಾಗ ವೈಶಂಪಾಯನರು ಅಲ್ಲಿ ನೆರೆದಿದ್ದ ಎಲ್ಲ ಋಷಿಮುನಿಗಳಿಗೆ ಹೀಗೀಗೆ ನಡೆದಿತ್ತು ಅಂತ ವಿವರಿಸ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಕೃಷ್ಣ ಯುಧಿಷ್ಠಿರನನ್ನ ಭೀಷ್ಮರ ಬಳಿಗೆ ಉಪದೇಶಕ್ಕೆ ಕರ್ಕೊಂಡ್ಬಂದಿದ್ದಾನೆ. ಭೀಷ್ಮ ಮತ್ತು ಯುಧಿಷ್ಠರ ನಡುವೆ ಸಂವಾದ ಆಗ್ತಾ ಇದೆ. ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಎಲ್ಲ ಜ್ಞಾನ, ಸಾಮಾಜಿಕವಾಗಿ ಅಥವಾ ವೇದ ವಿಜ್ಞಾನಗಳನ್ನು ಎಲ್ಲವನ್ನು ಕೂಡ ಉಪದೇಶ ಮಾಡ್ತಾ ಇದ್ದಾನೆ. ಶಾಂತಿ ಪರ್ವ, ಅನುಶಾಸನ ಪರ್ವ, ರಾಜಧರ್ಮ ಹೇಗಿರಬೇಕು, ಸನ್ಯಾಸ ಧರ್ಮ ಎಂಥದ್ದು, ಸಾಮಾಜಿಕ ಧರ್ಮ ಎಂಥದ್ದು, ಇದೆಲ್ಲವನ್ನು ಕೂಡ ಮತ್ತು ಮೋಕ್ಷ ಧರ್ಮವನ್ನು ಸೇರಿಸಿ ಉಪದೇಶ ಮಾಡ್ತಾರೆ. ಆ ಉಪದೇಶ ಹೀಗೀಗೆ ನಡೀತು, ಹೀಗೀಗೆ ಮಾತಾಡಿದ್ರು ಅವರಿಬ್ರು ಅಂತ ವೈಶಂಪಾಯನರು ಹೇಳ್ತಾರೆ ಈ ಶ್ಲೋಕದಲ್ಲಿ. ಶ್ರುತ್ವಾ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ. ಶ್ರುತ್ವಾ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ. ಪದವಿಭಾಗ. ಶ್ರುತ್ವಾ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನಃ ಏವ ಅಭ್ಯಭಾಷತ. ಯುಧಿಷ್ಠಿರ ಶಾಂತನವ ಅಂದರೆ ಶಂತನುವಿನ ಮಗನಾದಂತಹ ಭೀಷ್ಮಾಚಾರ್ಯರ ಬಳಿಗೆ ಹೀಗೆ ಮಾತಾಡದ. ಅಂದರೆ ಶ್ರುತ್ವಾ ಧರ್ಮಾನ್ ಅಶೇಷೇಣ, ಚೆನ್ನಾಗಿ ಬಹಳ ವಿವರವಾಗಿ ಸವಿವರವಾಗಿ ಎಲ್ಲ ಧರ್ಮಗಳನ್ನು, ರಾಜಧರ್ಮ, ವ್ಯಷ್ಟಿ ಧರ್ಮ, ಸಮಷ್ಟಿ ಧರ್ಮ, ಸಾಮಾಜಿಕ ಧರ್ಮ, ಮೋಕ್ಷ ಧರ್ಮ ಇದೆಲ್ಲವನ್ನು ಕೇಳ್ತಾ ಚೆನ್ನಾಗಿ ಕೇಳಿಸ್ಕೊಂಡು, ಶ್ರುತ್ವ ಕೇಳಿ, ಅತ್ಯಂತ ಪವಿತ್ರವಾದಂತಹ ಮೋಕ್ಷ ಧರ್ಮ ಇದೆಲ್ಲವನ್ನು ಎಷ್ಟೋ ವಿಧವಾದ ಧರ್ಮಗಳು, ಬೇರೆ ಬೇರೆ ಹಿಂದಿನ ಪೂರ್ವಾಚಾರ್ಯರು ಹೇಳಿಕೊಟ್ಟಂತಹ ಸ್ಮೃತಿಗಳು, ಈ ಎಲ್ಲ ಧರ್ಮಗಳನ್ನು ಕೇಳಿ ಮತ್ತೆ ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದಂತೆ ಮತ್ತೆ ಮಾತು ಮುಂದುವರಿಸಿದ ಅಂತ ಇದರಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯುಧಿಷ್ಠಿರ ಉವಾಚ. ವೈಶಂಪಾಯನರು ಹಿಂಗಂದ್ರು. ಹೀಗೆ ಭೀಷ್ಮ ಯುಧಿಷ್ಠಿರ ಮಾತಾಡುವಾಗ ಹೀಗೆ ಯುಧಿಷ್ಠಿರ ಮತ್ತೆ ಪ್ರಶ್ನೆಯನ್ನು ಮುಂದುವರಿಸಿದ ಅಂತ. ಈಗ ಯುಧಿಷ್ಠಿರನ ಪ್ರಶ್ನೆಗಳು ಶುರುವಾಗುತ್ತವೆ. ಕಿಮೇಕನ್ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂಕಮರ್ಚಂತಃ ಪ್ರಾಪ್ನುರ್ಮಾನವಾ ಶುಭಂ. ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂಕಮರ್ಚಂತಃ ಪ್ರಾಪ್ನುರ್ಮಾನವಾ ಶುಭಂ. ಇಲ್ಲಿ ಮೂಲ ಶ್ಲೋಕವನ್ನು ಹೇಳುವಾಗ ಆ ವಿಸರ್ಗಗಳು ಲೋಪವಾಗಿ ಕೆಲವು ಪದಗಳು ಅಲ್ಲಿ ಸೇರ್ಕೊಳ್ಳುತ್ತವೆ. ಉಚ್ಚಾರಣೆ ಮಾಡುವಾಗ ಅದನ್ನು ಸ್ಪಷ್ಟವಾಗಿ ನೋಡಿಕೊಂಡು ಉಚ್ಚಾರಣೆ ಮಾಡಬೇಕು. ಕಿಮೇಕನ್ ದೈವತಲ್ಲೋಕೆ, ಇಲ್ಲಿ ಅನುಸ್ವಾರ ಮತ್ತು ಲಕಾರ ಒಟ್ಟಿಗೆ ಬಂದಾಗ ಲ ಅನ್ನೋದನ್ನ ಸಾಮಾನ್ಯ ಲ ಅಂತ ಹೇಳದೆ ಅನುಸ್ವಾರ ಅನುನಾಸಿಕ ಲ ಆಗಿ ಹೇಳಬೇಕಾಗತ್ತೆ. ಕಿಮೇಕನ್ ದೈವತಲ್ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂಕಮರ್ಚಂತಃ ಪ್ರಾಪ್ನುರ್ಮಾನವಾ ಶುಭಂ. ಕಿಂ ಏಕಂ ಪದವಿಭಾಗ ನೋಡೋಣ. ಕಿಂ ಏಕಂ ದೈವತಂ ಲೋಕೆ ಕಿಂ ವಾ ಅಪಿ ಏಕಂ ಪರಾಯಣಂ ಸ್ತುವಂತಃ ಕಂ ಕಂ ಅರ್ಚಂತಃ ಪ್ರಾಪ್ನುಯುಃ ಮಾನವಾಃ ಶುಭಂ. ಈಗ ಯುಧಿಷ್ಠಿರ ಕೇಳ್ತಾ, ಸಮಸ್ತ ಜಗತ್ತಿನ ಎಲ್ಲ ಚರಾಚರ ಜೀವಿಗಳ ಪರವಾಗಿ ನಮ್ಮೆಲ್ಲರ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ನಿಂತು ಒಬ್ಬ ರಾಜನಾಗಿ ಭೀಷ್ಮಾಚಾರ್ಯರನ್ನ ಕೇಳ್ತಾ ಇದ್ದಾರೆ. ಕಿಮೇಕನ್ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ, ಲೋಕದಲ್ಲಿ ಒಂದೇ ಒಂದು ಅತಿ ವಿಶಿಷ್ಟವಾದ ದೇವತೆ, ದೈವಶಕ್ತಿ ಯಾವುದು? ಯಾವುದು ಎಲ್ಲರಿಗಿಂತಲೂ ಶ್ರೇಷ್ಠವಾದದ್ದು, ಎಲ್ಲರಿಂದಲೂ ಸ್ತುತ್ಯವಾದಂತಹ ದೇವತಾ ಶಕ್ತಿ ಯಾವುದು? ಕಂ, ಯಾರನ್ನು, ಯಾವ ದೇವತಾ ಶಕ್ತಿಯನ್ನು ಸ್ತುವಂತಹ ಸ್ತೋತ್ರ ಮಾಡುತ್ತಾ, ಕಂ ಅರ್ಚಂತಹ, ಕಂ ಅಂದರೆ ಯಾರನ್ನು, ಯಾವ ದೇವತಾ ಶಕ್ತಿಯನ್ನು ಅರ್ಚನೆ ಮಾಡುತ್ತಾ, ಮಾನವಾಹ
ಈ ಮನುಷ್ಯರು ಮಾನವ ಜನ್ಮದಲ್ಲಿ ಬಂತಹ ಈ ಜೀವಿಗಳು ಶುಭಂ ಅತ್ಯಂತ ಶುಭತರವಾದಂತಹ ಸನ್ನಿಧಾನವನ್ನು ಅಥವಾ ಮೋಕ್ಷವನ್ನು ಪ್ರಾಪ್ನುಯುಹು ಪಡೆಯುತ್ತಾರೆ ಅಂತ ಯುಧಿಷ್ಠಿರ ಭೀಷ್ಮರನ್ನು ಕೇಳ್ತಾ ಇದ್ದಾನೆ. ಅಂದರೆ ಯಾವ ದೇವತಾ ಶಕ್ತಿ, ಯಾವುದು ಅತ್ಯಂತ ಹಿರಿದಾದ ದೇವತಾ ಶಕ್ತಿ, ಯಾವ ದೇವತಾ ಶಕ್ತಿಯನ್ನು ನಾವು ಸ್ತೋತ್ರ ಮಾಡ್ತಾ ಅರ್ಚನೆ ಮಾಡುತ್ತಾ ಆರಾಧನೆ ಮಾಡುತ್ತಾ ನಾವು ಶುಭತರವಾದ ಒಂದು ಪದವಿಯನ್ನು ಮೋಕ್ಷವನ್ನು ಈ ಮನುಷ್ಯರು ಪಡೆಯುತ್ತಾರೆ ಅಂತ ಯುಧಿಷ್ಠಿರ ಪ್ರಶ್ನೆ ಕೇಳ್ತಾನೆ. ಮುಂದಿನ ಶ್ಲೋಕ. ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂಜಪನ್ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂಜಪನ್ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಪದವಿಭಾಗ. ಕಃ ಧರ್ಮಃ ಸರ್ವಧರ್ಮಾಣಾಂ ಭವತಃ ಪರಮಃ ಮತಃ ಕಿಂ ಜಪನ್ ಮುಚ್ಯತೆ ಜಂತುಃ ಜನ್ಮ ಸಂಸಾರ ಬಂಧನಾತ್. ಯುಧಿಷ್ಠಿರ ಮತ್ತೆ ಪ್ರಶ್ನೆಯನ್ನ ಮುಂದುವರಿಸ್ತಾನೆ. ಭವತಃ ಅಂದರೆ ನಿಮ್ಮ, ಪರಮಃ ಮತಃ ಶ್ರೇಷ್ಠವಾದ ಅಭಿಪ್ರಾಯ, ಅದರ ನಿಮ್ಮ ಅಭಿಪ್ರಾಯ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ಕಹ ಧರ್ಮಃ ಸರ್ವಧರ್ಮಾಣಾಂ ಪರಮಃ ಅಂದರೆ ಯಾವ ಧರ್ಮ ಎಲ್ಲ ಧರ್ಮಗಳಿಗೂ ಮಿಗಿಲಾದದ್ದು ಅಂತ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಯಾವುದು ಎಲ್ಲಕ್ಕಿಂತ ಹಿರಿಯದಾದಂತಹ ಶ್ರೇಷ್ಠವಾದಂತಹ ಧರ್ಮ ಅಂತ ನಿಮ್ಮ ಅಭಿಪ್ರಾಯ ಅಂತ ಯುಧಿಷ್ಠಿರ ಕೇಳ್ತಾ ಇದ್ದಾನೆ. ಮತ್ತೆ ಹಾಗೆಯೇ ಕಿಂಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್. ಕಿಂ ಅಂದರೆ ಯಾವ ದೇವತಾ ಶಕ್ತಿಯನ್ನು ಜಪಿಸುತ್ತಾ, ಜಂತು ಅಂದರೆ ಇಲ್ಲಿ ಜೀವಿ ಅಂತ ಹೇಳಿದ್ದಾರೆ. ಜನ್ಮ ಸಂಸಾರ ಬಂಧನತ್ ಒಂದು ಜೀವಿ, ಚರಾಚರ ಜೀವಿಗಳಲ್ಲಿ ಎಲ್ಲವೂ ಕೂಡ ಯಾರನ್ನು ಸ್ತೋತ್ರ ಮಾಡುತ್ತಾ ಈ ಜನ್ಮ ಸಂಸಾರದ ಚಕ್ರದಿಂದ ಬಂಧನದಿಂದ ಮೋಕ್ಷವನ್ನು ಪಡಿತಾರೆ ಅಂತ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಲ್ಲಿ ಧರ್ಮ ಅಂತ ಇದೆಯಲ್ಲ, ಇದನ್ನ ನಾವು ಈಗ ಎಲ್ಲರೂ ಹೇಳುವಂತಹ ರಿಲಿಜನ್ ಅನ್ನೋ ಅರ್ಥದಲ್ಲಿ ತಗೊಳ್ಬಾರ್ದು. ಧರ್ಮ ಅಂದ್ರೆ ಇಲ್ಲಿ ಕ್ವಾಲಿಟಿ ಅಂತ ಅಷ್ಟೇ. ಯಾವ ಆಚರಣೆ, ಧರ್ಮ ಅಂದ್ರೆ ಯಾವ ಆಚರಣೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಂತ ಇಲ್ಲಿ ಅರ್ಥ. ಮುಂದಿನ ಶ್ಲೋಕದಲ್ಲಿ ಇದು ಏನೇನು ಪ್ರಶ್ನೆಗಳಿದೆ, ಭೀಷ್ಮಾಚಾರ್ಯ ಏನೇನು ಉತ್ತರ ಕೊಡ್ತಾರೆ ನೋಡ್ತಾ ಹೋಗೋಣ. ಯುಧಿಷ್ಠಿರ, ಹಿಂದಿನ ಶ್ಲೋಕಗಳಲ್ಲಿ ಯುಧಿಷ್ಠಿರ ಪ್ರಶ್ನೆಗಳೆಲ್ಲ ಬಂದವು. ಈಗ ಭೀಷ್ಮಾಚಾರ್ಯರು ಇಲ್ಲಿ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಇದನ್ನೆಲ್ಲ ನಾವು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಅಥವಾ ಮೋಕ್ಷ ಧರ್ಮ ಪರ್ವ ಅಂತೇನಿದೆ ಅದರಲ್ಲಿ ನೋಡ್ತಾ ಇದ್ದೇವೆ. ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತ್ಥಿತಃ. ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತ್ಥಿತಃ. ಪದವಿಭಾಗ ನೋಡೋಣ. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ ನಾಮ ಸಹಸ್ರೇಣ ಪುರುಷಃ ಸತತ ಉತ್ಥಿತಃ. ಇಲ್ಲಿ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಯುಧಿಷ್ಠಿರ ಕೇಳಿದ್ದ, ಯಾವ ದೇವರನ್ನು, ಯಾವ ದೇವತಾ ಶಕ್ತಿಯನ್ನು ಸ್ತೋತ್ರ ಮಾಡುತ್ತಾ ನಾವು ಜೀವಿಗಳು ಅಂದರೆ ಜಂತು ಅಂದರೆ ಒಂದು ಜೀವಿ ಈ ಜನ್ಮ ಹುಟ್ಟು ಸಾವು, ಸ್ವರ್ಗ ನರಕ ಮತ್ತೆ ಹುಟ್ಟು ಸಾವು ಈ ಚಕ್ರಗಳಿಂದ ಹೇಗೆ ಪಾರಾಗಬಹುದು, ಇದನ್ನು ದಾಟೋದು ಹೇಗೆ ಅಂತ ಕೇಳಿದ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ. ಮೊದಲಿಗೆ ವಿಷ್ಣು ಅಂದರೆ ಜಗತ್ತಿಗೆಲ್ಲ ಪ್ರಭುಶಕ್ತಿಯಾದವನು, ಜಗತ್ತಿಗೆಲ್ಲ ಹಿರಿಯದಾದಂತಹ, ಜಗತ್ತಿನ ಎಲ್ಲ ದೇವತಾ ಶಕ್ತಿಗಳನ್ನು ಜೀವಿಗಳನ್ನು ಕಂಟ್ರೋಲ್ ಮಾಡುವಂತಹ ಒಂದು ದೇವತಾ ಶಕ್ತಿ, ಎಲ್ಲರನ್ನು ನಿಯಂತ್ರಣ ಮಾಡುವಂತಹ ದೇವತಾ ಶಕ್ತಿ. ಜಗತ್ತಿನ ಪ್ರಭು ದೇವದೇವಂ, ದೇವತೆಗಳಿಗೂ ದೇವಯತೆ ಅಂದರೆ ಆ ಕ್ರೀಡಿಸುವಂತಹವನು. ಆ ಎಲ್ಲ ದೇವತಾ ಶಕ್ತಿಗಳಿಂದಲೂ ಕೂಡ ಅವ್ರ ಎಲ್ಲ ಕೆಲಸಗಳನ್ನ ಯಾವ ದೇವರ ಅನುಗ್ರಹದಿಂದ ಮಾಡ್ತಾರೋ ಅಂಥ ದೇವರ ದೇವ.
ಅನಂತ ಅಂದರೆ ಕೊನೆಯಿಲ್ಲದ ಶಕ್ತಿ. ಇಲ್ಲಿ ಅವನ ಶಕ್ತಿಯು ಅನಂತ, ಅವನು ಅನಂತ, ಅವನ ಜ್ಞಾನ ಆನಂದಗಳು ಎಲ್ಲ ಗುಣಗಳು ಕೂಡ ಅನಂತವಾದಂತಹ ಅಂತಹ ಪುರುಷೋತ್ತಮಂ. ಇಲ್ಲಿ ಪುರುಷ ಉತ್ತಮ ಅಂದರೆ ಪುರುಷರು ಅಂತಂದ್ರೆ ಇಲ್ಲಿ ಬರೀ ಗಂಡಸರು ಅಂತ ಅಲ್ಲ ಅರ್ಥ. ಸಂಸ್ಕೃತದಲ್ಲಿ ಪುರುಷ ಅಂದ್ರೆ ಪುರಿ ಶೇತೆ ಇತಿ ಪುರುಷ ಅಂತ. ಅಂದ್ರೆ ಈ ಪುರ ಅಂತಂದ್ರೆ ಈ ಶರೀರ, ಯಾವುದೋ ಒಂದು ಈ ಪಾಂಚಭೌತಿಕವಾದಂತಹ ಒಂದು ಶರೀರ ಏನಿದೆ ಅದರಲ್ಲಿ ಶೇತೆ ಅಂದ್ರೆ ಇರುವಂತಹ ಜೀವಿಗಳು, ಈ ಶರೀರದಲ್ಲಂತಹ ಜೀವಿಗಳಲ್ಲಿ ಯಾರು ಯಾರು ಅತಿ ಉತ್ತಮರು, ಯಾರು ಈ ಎಲ್ಲ ಜೀವಿಗಳು ಈ ಶರೀರದಲ್ಲಿ ಹೋಗಬಲ್ಲಂತಹ ಎಲ್ಲ ಚರ ಅಚರ ಪುರುಷರಿದ್ದಾರೆ, ಅವರೆಲ್ಲರಿಗೂ ಉತ್ತಮನಾದಂತಹ ದೇವ ಅಂತ ಹೇಳಿದ್ದಾರೆ ಇಲ್ಲಿ. ಸ್ತುವನ್ನಾಮ ಸಹಸ್ರೇಣ ಪುರುಷ, ಇಲ್ಲೂ ಅದೇ ಹೇಳಿದೆ, ಪುರುಷೋತ್ತಮನನ್ನು ಸ್ತೋತ್ರ ಮಾಡುವ ಮೂಲಕ ಪುರುಷ ಅಂದ್ರೆ ಈ ಶರೀರದ ಬಂಧನದಲ್ಲಿ ಯಾವ ಜೀವಿ ಸೇರಿಕೊಂಡಿದೆ ಅವನು ಪುರುಷೋತ್ತಮನನ್ನೇ ಸ್ತೋತ್ರ ಮಾಡಿ ಮುಕ್ತನಾಗಬೇಕು, ಅದನ್ನು ಹೇಳ್ತಿದೆ. ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತ ಉತ್ಥಿತ ಅಂದ್ರೆ ಯಾವಾಗಲೂ ಜಾಗೃತನಾಗಿ, ಯಾವಾಗಲೂ ಅಂದ್ರೆ ನಾವು ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡುವಾಗ ಯಾವುದೋ ಚಿಂತೆಯಲ್ಲಿ ಯಾವುದೋ ಗಮನದಲ್ಲಿ ಹೇಗೆಗೋ ಮಾಡಬಾರದು. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಾಗ ಉತ್ಥಿತ ಅಂದರೆ ಜಾಗೃತವಾಗಿ, ಮನಸ್ಸು ಗಂಭೀರವಾಗಿ, ಮನಸ್ಸಿಟ್ಟು ಅತ್ಯಂತ ಭಕ್ತಿಯಿಂದ ಪಾರಾಯಣ ಮಾಡಬೇಕು. ಹಾಗೆ ಭಕ್ತಿಯಿಂದ ಗಮನವಿಟ್ಟು ಪಾರಾಯಣ ಮಾಡುತ್ತಾ ಅಂದ್ರೆ ನಾಮ ಸಹಸ್ರೇಣ 1000 ನಾಮಗಳಿಂದ ಈ ವಿಷ್ಣುವನ್ನು ಹಿಂದೆ ಹೇಳಿದಿವಲ್ಲ, ವಿಷ್ಣುವಿನ 1000 ನಾಮಗಳಿಂದ ಸ್ತೋತ್ರ ಮಾಡುತ್ತಾ ಏನ್ ಮಾಡ್ಬೇಕು ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸ್ತೋತ್ರ ಮಾಡ್ತಾ ಅಂದ್ರೆ ಇದರಲ್ಲಿ ಎಲ್ಲಾ ಶ್ಲೋಕಗಳು ಒಂದಕ್ಕೆ ಒಂದು ಕಂಟಿನ್ಯೂ ಆಗಿ ಇರುವಂತದ್ದು. ಇದು ಇಲ್ಲಿ ಈ ಶ್ಲೋಕ ಇನ್ನ ಇದು ಮುಗಿಲಿಲ್ಲ, ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಅಂದ್ರೆ ಇಲ್ಲಿ ನೋಡ್ದಂಗೆ ಜಗತ್ತಿಗೆ ಪ್ರಭುವಾದಂತಹ, ಎಲ್ಲ ಜಗತ್ತಿನ ಚೇಷ್ಟಕನಾದಂತಹ, ಆದಿ ಅಂತ್ಯವಿಲ್ಲದಂತಹ, ಎಲ್ಲ ಜೀವಿಗಳಿಗಿಂತ ಉತ್ತಮನಾದಂತಹ ಪುರುಷನನ್ನು ಅಂದ್ರೆ ಆ ಭಗವಾನ್ ವಿಷ್ಣುವನ್ನು ಸ್ತೋತ್ರ ಮಾಡುತ್ತಾ ಅಂದ್ರೆ 1000 ಹೆಸರುಗಳಿಂದ. ಇಲ್ಲಿ ನಾಮ ಸಹಸ್ರ ಅಂದ್ರೆ ಸಹಸ್ರನಾಥ್ ಸಹಸ್ರ, ಸಹಸ್ರ ಅಂದ್ರೆ ಇಲ್ಲಿ 1000 ಅಂತ ಅಲ್ಲ, ಕನ್ನಡದಲ್ಲಿ ಅಥವಾ ಇಂಗ್ಲಿಷಲ್ಲಿ 1000 ಹೇಳ್ತೀವಲ್ಲ ಆ ಥರ ಅಲ್ಲ. ಸಹಸ್ರ ಅಂದ್ರೆ ಸಹಸ್ರನಾಥ್, ಜೊತೆಗೆ ಇರುವಂತಹ ನಾಮಗಳು. ನಮಗೆ ಹುಟ್ಟಿದಾಗ ಒಂದು ಹೆಸರು ಬರುತ್ತೆ, ಅದು ಸತ್ತ ಮೇಲೆ ಆ ಹೆಸರು ಅಲ್ಲಿಗೂ ನಮಗೂ ಸಂಬಂಧ ಇರಲ್ಲ. ಭಗವಂತನ ನಾಮ ಮತ್ತೆ ರೂಪ ಆ ರೀತಿಯಾದಂಥದ್ದಲ್ಲ, ಆ ಭಗವಂತನೊಂದಿಗೆ ಇರುವಂತಹ ಸಹಜವಾಗಿ ಇರುವಂತಹ ಹೆಸರುಗಳು ಅದು ಅಂತ ಸಹಸ್ರ ಅಥವಾ 1000 ಅಥವಾ ಸಾವು ಇರದ ನಾಮಗಳು. ನಮ್ಮದೆಲ್ಲ ನಾಮಗಳಿಗೆ ಸಾವು ಇದೆ, ಭಗವಂತನದ್ದು 1000 ನಾಮಗಳು, ಸಾವೇ ಇಲ್ಲದಂತಹ 1000 ನಾಮಗಳು, ಸಾವಿಲ್ಲದ 1000 ನಾಮಗಳು ಭಗವಂತನದ್ದು. ಮುಂದಿನ ಶ್ಲೋಕ ನೋಡೋಣ. ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಯಜಮಾನಸ್ತಮೇವ ಚ. ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಯಜಮಾನಸ್ತಮೇವ ಚ. ಪದವಿಭಾಗ ನೋಡೋಣ. ತಂ ಏವ ಚ ಅರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಂ ಅವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯನ್ ಚ ಯಜಮಾನಃ ತಂ ಏವ ಚ. ಇಲ್ಲಿ ಯಜಮಾನ ಅಂತ ಕರೆದಿದ್ದಾರೆ. ಅಂದ್ರೆ ಯಾಜಮಾನನಾದಂತಹ ಅಂದ್ರೆ ಎಲ್ಲರಿಂದಲೂ ಸ್ತುತ್ಯವಾದಂತಹ ಭಗವಂತನನ್ನು ಸ್ತೋತ್ರ ಮಾಡಲು ಹೊರಟಂತಹ ಒಂದು ಜಂತು ಅಥವಾ ಜೀವಿ ಅಥವಾ ಪುರುಷ ಏನಿದೆ, ಅವ್ರು ಏನ್ ಮಾಡಬೇಕು? ತಂ ಏವ ಚ. ತಂ ಅಂದ್ರೆ ಅವನನ್ನು, ಅಂದ್ರೆ ಹಿಂದಿನ ಶ್ಲೋಕಗಳಲ್ಲಿ ಯಾರನ್ನು ನಾವು ರೆಫರೆನ್ಸ್ ಆಗಿ ಇಟ್ಕೊಂಡಿದ್ದೇವೆ ಅಂದ್ರೆ ವಿಷ್ಣು ಅಥವಾ ಪುರುಷೋತ್ತಮ, ಅಂತಹ ವಿಷ್ಣುವನ್ನು ತಂ ಏವ ಚ ಅರ್ಚಯನ್, ಅವನನ್ನೇ ಏವ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಒಂದೊಂದು ದಾರಿಲಿ ಹೋದಾಗ ಒಂದೊಂದು ಯಾವುದೋ ದೇವಸ್ಥಾನ ಕಾಣಿಸ್ತು, ಅಲ್ಲಿ ಹೋದ್ವಿ, ಇವತ್ತು ಅಲ್ಲಿಗೆ ಭಕ್ತಿ, ನಾಳೆ ಇನ್ನೊಂದು ಕಡೆ ಭಕ್ತಿ, ಈ ತರ ಮಾಡಿದೆ. ಏಕದೇವ ತದೇಕ ನಿಷ್ಠೆಯಿಂದ ತಂ ಏವ ಚ ಅವನನ್ನೇ, ಅದು ಏವ ಚ ಅನ್ನೋ ಅವ್ಯಯಗಳಿಗೆ ಅದನ್ನ ಒತ್ತಿ ಹೇಳುವಂತಹ ಅರ್ಥ ಇದೆ. ತಂ ಏವ ಚ ಅವನನ್ನೇ ಅರ್ಚಯನ್ ನಿತ್ಯಂ ಅಂದ್ರೆ ಪ್ರತಿನಿತ್ಯವೂ ಅರ್ಚನೆ ಮಾಡುತ್ತಾ ಭಕ್ತ್ಯ ಅಂತ ಹೇಳಿದ್ದಾರೆ. ನಿತ್ಯವೂ ಭಕ್ತಿಯಿಂದ ಪುರುಷಂ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂತಹ ಪುರುಷೋತ್ತಮನಾದಂತಹ ಆ ಪುರುಷ ಅಂದ್ರೆ ನಿಜವಾಗಲಿ
ನಿಜವಾಗಿ ಎಲ್ಲರಲ್ಲೂ ಇರುವಂತಹವನು ವಿಷ್ಣು, ಅವನೇ ಪುರುಷ. ಅಂದ್ರೆ ಪುರಿ ಎಲ್ಲರ ಪುರಗಳಲ್ಲಿ, ಎಲ್ಲರ ಶರೀರಗಳಲ್ಲೂ ನಿಜವಾಗಿ ಇರೋದು ಅವನೇ. ನಮ್ಮನ್ನ ನಿಯಂತ್ರಿಸುತ್ತಾ ಅವನ್ ಇರ್ತಾನೆ. ಅಲ್ಲಿರೋ ಆ ದೋಷಗಳೆಲ್ಲ ಅದೇನಿದೆ ನಮ್ಮ ನಮ್ಮ ಕರ್ಮಗಳಂತೆ ನಾವು ಅನುಭವಿಸ್ತಾ ಇದ್ರು, ಅವನು ಆನಂದಮಯನಾಗಿ ನಮ್ಮ ಶರೀರದಲ್ಲೂ ಇದ್ದಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ಯಯಂ ಅಂದ್ರೆ ನಾಶ ಇಲ್ಲ. ಅವ್ಯಯ ಯಾಕೆ ಹೇಳ್ತಾರೆ ಇಲ್ಲಿ ಅವ್ಯಯ ಅಂದ್ರೆ, ನಮ್ಗೆ ಈ ಶರೀರದಿಂದ ನಾಶ ಇದೆ, ಈ ಶರೀರ ನಾವು ಬಿಟ್ಟೋಗ್ಬೇಕು. ಬಟ್ ಭಗವಂತನಿಗೆ ಅಲ್ಲಿ ನಾಶ ಇಲ್ಲ. ಈ ಶರೀರ ಸುಟ್ಟರು ಕೂಡ ಆ ಸುಟ್ಟ ಬೂದಿಯಲ್ಲೂ ಭಗವಂತ ಇರ್ತಾನೆ. ಸೊ ಹಾಗಾಗಿ ಅವ್ಯಯಂ. ಮತ್ತೆ ಅಂಥ ಪುರುಷನು ಧ್ಯಾಯನ್, ಧ್ಯಾನ ಮಾಡುತ್ತಾ. ಅಂದ್ರೆ ಇಲ್ಲಿ ಅರ್ಚೆಯನ್ ಅನ್ನೋದು, ಅರ್ಚನೆ ಮಾಡುವುದು ಬಾಹ್ಯವಾಗಾಯಿತು. ನಾವು ಆರಾಧನೆ ಏನು ಮಾಡ್ತೀವಿ, ಪುಷ್ಪಾರ್ಚನೆ ಏನು ಮಾಡ್ತೀವಿ, ಅಥವಾ ಸ್ತೋತ್ರಗಳನ್ನು ಹೇಳ್ತೀವಿ, ಇದನ್ನೆಲ್ಲ ಬಾಹ್ಯವಾಗಿ ಕೂಡ. ಅಂದ್ರೆ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅರ್ಚನೆ ಮಾಡೋದು. ಮತ್ತು ಧ್ಯಾಯನ್ ಅಂದ್ರೆ ಮಾನಸಿಕವಾಗಿ ಧ್ಯಾನ ಮಾಡುತ್ತಾ, ಸ್ತುವನ್ ನಮ್ಮ ಮಾತುಗಳಿಂದ ಸ್ತೋತ್ರ ಮಾಡುತ್ತಾ, ನಮಸ್ಯಂಶ್ಚ ಮತ್ತೆ ನಾವು ಸಾಷ್ಟಾಂಗ ನಮಸ್ಕಾರ ಅಂತ ಏನು ಹೇಳ್ತೀವ ಎಲ್ಲ ಹೀಗೆ. ಅಂದ್ರೆ ನಾವು ಅಷ್ಟಾಂಗ ನಮಸ್ಕಾರಕ್ಕೆ ಏನು ಹೇಳ್ತೀವಿ, ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈ ರೀತಃ. ಅಂದ್ರೆ ನಾವು 8 ಅಂಗಗಳಿಂದ ಭಗವಂತನ ನಮಸ್ಕಾರ ಮಾಡಬೇಕು ಅಂತ, ಅದರಲ್ಲಿ ಇದೆಲ್ಲ ಸೇರಿಸ್ಕೊಳ್ಳುತ್ತೆ. ಹಾಗೆ ನಾವು ಭಗವಂತನನ್ನು ನಮಸ್ಕಾರ ಮಾಡುತ್ತಾ, ಧ್ಯಾನ ಮಾಡುತ್ತಾ, ಸ್ತೋತ್ರ ಮಾಡುತ್ತಾ, ಪೂಜಾದಿ ಕರ್ಮಗಳನ್ನು ಕೂಡ ಮಾಡುತ್ತಾ, ಮನಸ್ಸಿನಿಂದಲೂ ದೈಹಿಕವಾಗಿ, ಕಾಯಿಕವಾಗಿ, ವಾಚಿಕವಾಗಿ, ಕಾಯ ವಾಕ್ ಮನಸ್ಸುಗಳಿಂದ ಭಗವಂತನನ್ನು ಅರ್ಚಿಸುತ್ತಾ, ಸ್ತೋತ್ರ ಮಾಡುತ್ತಾ, ಮುಂದಿನ ಶ್ಲೋಕದಲ್ಲಿ ಏನು ಮಾಡಬೇಕು ನೋಡೋಣ. ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ನಿತ್ಯಂ ಸರ್ವದುಃಖಾತಿಗೋ ಭವೇತ್. ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ನಿತ್ಯಂ ಸರ್ವದುಃಖಾತಿಗೋ ಭವೇತ್. ಇಲ್ಲಿ ಅದನ್ನ ಕನ್ಕ್ಲೂಡ್ ಮಾಡ್ತಾರೆ. ಅನಾದಿ ಪದ ವಿಭಾಗ. ಅನಾದಿ ನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕ ಅಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖ ಅತಿಗಹ ಭವೇತ್, ಅತಿಗೋ ಭವೇತ್. ಅಂದ್ರೆ ಇಲ್ಲಿ ವಿಷ್ಣುವನ್ನು ಹಿಂದಿನ ಶ್ಲೋಕದಲ್ಲಿ ಹೇಳ್ದಂಗೆ ಧ್ಯಾನ, ಅರ್ಚನೆ, ಆರಾಧನಾದಿಗಳನ್ನು ಮಾಡುತ್ತಾ, ಅನಾದಿ ನಿಧನಂ ಅಂದ್ರೆ ಭಗವಂತನ ಕೊನೆಯೂ ಇಲ್ಲದ, ಮೊದಲು ಇಲ್ಲದಂತಹ ವಿಷ್ಣು, ಸರ್ವವ್ಯಾಪ್ತನಾದಂತಹ ಭಗವಂತನನ್ನು, ಸರ್ವಲೋಕ ಮಹೇಶ್ವರಂ, ಈಶ್ವರ ಅಂತಂದ್ರೆ ಈಶನಶೀಲ, ಜಗತ್ತಿಗೆ ಎಲ್ಲರಿಗೂ ಚೇಷ್ಟಕ ಅಂತ, ಎಲ್ಲರೂ ಅವರವರ ಕೆಲಸಗಳನ್ನು ಮಾಡುವಂತೆ ಪ್ರಚೋದನೆ ಒಳಗಿದ್ದು ಹೊರಗಿಂದಲೂ ಪ್ರಚೋದನೆ ಮಾಡುವಂತಹ ಅವನು ಈಶ್ವರನಾದರೆ, ಇವನು ಮಹೇಶ್ವರ. ಯಾವ್ಯಾವ ದೇವತಾ ಶಕ್ತಿಗಳು ಜೀವಿಗಳನ್ನು ಸತ್ಕಾರ್ಯಕ್ಕೋ ಅಥವಾ ಬೇರೆ ಕೆಲಸಗಳಿಗೆ ಅವರ ಕರ್ಮಕ್ಕನುಸಾರವಾಗಿ ಪ್ರಚೋದನೆ ಮಾಡ್ತಾರೋ ಆ ಎಲ್ಲ ದೇವತಾ ಶಕ್ತಿಗಳನ್ನು ಪ್ರಚೋದನೆ ಮಾಡುವಂತಹ ಮಹೇಶ್ವರ ಅಂದ್ರೆ ವಿಷ್ಣು. ಲೋಕ ಅಧ್ಯಕ್ಷಂ, ಅಧ್ಯಕ್ಷ ಅಂತಂದ್ರೆ ಇಲ್ಲಿ ನಾವು ಸಾಮಾನ್ಯವಾಗಿ ಪ್ರೆಸಿಡೆಂಟ್ ಅಂತನೋ ಏನೋ ಅರ್ಥದಲ್ಲಿ ಓದಿರ್ತೀವಿ. ಅಧ್ಯಕ್ಷ ಅಂದ್ರೆ ಎಲ್ಲ ರೀತಿಯಿಂದಲೂ ಸರ್ವತಶ್ಚಕ್ಷು ಅಂತ ಏನು ಹೇಳ್ತೀವೋ ಅದೇ ಇಲ್ಲಿ ಅಧ್ಯಕ್ಷ. ಎಲ್ಲ ರೀತಿಯಲ್ಲೂ ನಮ್ಮನ್ನು, ಎಲ್ಲ ಜೀವಿಗಳನ್ನು ಎಲ್ಲ ರೂಪಗಳಿಂದಲೂ ಗಮನಿಸ್ತಾ ಇರುವಂತಹ ವಿಷ್ಣು. ಅವನನ್ನು ಸ್ತುವನ್ ನಿತ್ಯಂ, ನಿತ್ಯವೂ ಪ್ರತಿನಿತ್ಯವೂ ಭಕ್ತಿಯಿಂದ ಸ್ತೋತ್ರ ಮಾಡುತ್ತಾ, ಸರ್ವ ದುಃಖ ಅತಿಗಹ ಭವೇತ್. ಒಂದು ಜೀವಿ ಈ ಸರ್ವಚೇಷ್ಟಕನಾದಂತಹ ಸರ್ವ ಸಾಕ್ಷಿಯಾದಂತಹ ಭಗವಂತನನ್ನು ನಿತ್ಯ ಸ್ತೋತ್ರ ಮಾಡುತ್ತಾ ಎಲ್ಲ ರೀತಿಯಾದ ದುಃಖಗಳಿಂದ ಅದನ್ನು ಅಧಿಗಮಿಸಿ ಅದನ್ನು ದಾಟಿಕೊಂಡು ಹೋಗಬಹುದು ಅಂತ ಭೀಷ್ಮಾಚಾರ್ಯ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕಗಳಲ್ಲಿ ಇನ್ನು ಉಳಿದ ವಿಷಯಗಳನ್ನು ಗಮನಿಸೋಣ. ಈ 3ನೇ ವಿಡಿಯೋದಲ್ಲಿ ಇದನ್ನ ಇಲ್ಲಿಗೆ ಮುಗಿಸೋಣ, ವಿಷ್ಣು ಸಹಸ್ರನಾಮ ಪಾಠವನ್ನು. ಮುಂದಿನ ಶ್ಲೋಕಗಳಲ್ಲಿ, ಮುಂದಿನ ವಿಡಿಯೋಗಳಲ್ಲಿ ಗಮನಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು. ಜೈ ಶ್ರೀರಾಮ್.